ಭಾಗದ ಬಿಡದಿ ಟೌನ್ಶಿಪ್ ಪ್ರಕಾರ ನಮಗೆ ವಿರೋಧ ಇದೆ. ನಾವೆಲ್ಲ ಬಹಳ ಆಕ್ರೋಶದಿಂದ ಬಹಳ ದಿವಸ ಕೇಳ್ಕೊಂಡ್ವಿ, ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಬ್ಯಾಡಿ ಕೈ ಬಿಡಿ ಅಂತ. ಆದ್ರೂ ಇವರು ಹಠ ತೊಟ್ಟಿ ಮಳೆ ಮಾಡ್ತೀವಿ ಅಂತ ಹೊರಟು ನಮ್ಮೆಲ್ಲ ರೈತರುಗಳು ನಮ್ಮೆಲ್ಲ ಈ ತಾಲೂಕಿನ ವಿರೋಧ ಇದೆ, ನಮ್ಗೆ ವಿರೋಧ ಇದೆ ಇದು ಬ್ಯಾಡಿ ಅಂತ. ಅದರಲ್ಲೂ ಈ ಬೈರ್ಮಂಗ್ಲ ಮತ್ತೆ ಈ ಬಿಡದಿ ವ್ಯಾಪ್ತಿ ಬಿಟ್ರೆ ನಮ್ಮ ಕಸ್ಬಾನು ಕೂಡ ಸುಗ್ನಹಳ್ಳಿ, ಹರಿಸಂದ್ರ, ಮಾಯಿಗನಹಳ್ಳಿ ಎಲ್ಲರೂ ಪೇಪರಲ್ಲಿ ಬಂದಿದೆ. ಬಂದಿರೋದು ಸಾಕ್ಷಿ ನಮ್ಮ ಹತ್ರ ಇದೆ. ಹಂಗಾಗಿ ನಾವೆಲ್ಲ ಕಸ್ಬಾದಿಂದ ಬಹಳ ಬೇಸರಕ್ಕೆ ಬಂದಿದ್ದೀವಿ ಇವತ್ತು. ಪಂಚಾಯಿತಿ ಎಲ್ಲ ನಮ್ಮ ತಾಲೂಕಿನ ಬೆಳಗುಮ್ಮ ಪಂಚಾಯಿತಿ, ಹರಿಸಂದ್ರ ಪಂಚಾಯಿತಿ, ಸುಗ್ನಹಳ್ಳಿ ಪಂಚಾಯಿತಿ, ಮಾಗಿನಹಳ್ಳಿ ಪಂಚಾಯಿತಿ ಕಸ್ಬಾದಿಂದ ಪ್ರತಿ ಊರು ಹಳ್ಳಿಗೆ ಜನರು ನಾವು ಇವತ್ತು ಬಹಳ ಬೇಸರ ಪಟ್ಕೊಂಡು ಬಂದಿದ್ದೀವಿ. ಕುಮಾರಸ್ವಾಮಿ ಅವರು ಅವತ್ತು ನೋಟಿಫಿಕೇಶನ್ ಮಾಡಿರೋದು ಈ ಸರ್ಕಾರ, ಅವ್ರು ಕೈ ಬಿಟ್ಟಿದ್ರು. ಇವ್ರಂಗೆ ಸರ್ಕಾರ ಇದೆಯಲ್ಲ ಇವತ್ತು ಅವ್ರು ಮಾಡಿದ ಕೈ ಬಿಡ್ಬೋದಲ್ಲ, ಆಸಕ್ತಿ ಇದೆಯಲ್ಲ ಇವ್ರಿಗೆ ಬಿಡ್ಬೋದಲ್ಲ, ಯಾಕೆ ಹಠ ಹಿಡಿದು ನಿಂತಾರೆ ಮಾಡಲೇಬೇಕು ಅಂತ. ಇಲ್ಲಿರೋ ರೈತರನ್ನ ಒಕ್ಕಲೆಬ್ಬರಿಸಿ ಎಲ್ಲಿ ದೇಶಾಂತರ ಹೋಗ್ತಾರೆ ಜನರು. ಈ ರೈತರು ಇವತ್ತು ಸುಮಾರು ಲಕ್ಷಾಂತರ ಜನ ಒಕ್ಕಲಿಗ ಕೆಲಸ ಮಾಡ್ತಾರ, ಎಲ್ಲಿ ಹೋಯ್ತಾರೆ ಇವ್ರು ಮಾತಾಡ್ತು ಅಂದ್ರೆ ನಮ್ಮ ರಾಮನಗರ ಹುಡ್ತೂರು ಅಂತಾರೆ. ಹುಡ್ತೂರನ್ನ ಎಲ್ಲಿಗೆ ಓಡಿಸ್ತಾರೆ ಇವರು? ಇವರೇನು ಬೇರೆ ಬೇರೆ ರಾಷ್ಟ್ರದಲ್ಲೆಲ್ಲ ಮಾಡ್ಕೊಂಡವ್ರೆ, ರಾಜ್ಯಗಳೆಲ್ಲ ಮಾಡ್ಕೊಂಡವ್ರೆ, ಎಲ್ಲ ಒಂದ್ ಕಡೆ ಹೋಗಿ ಜೀವನ ಮಾಡ್ತಾರೆ. ನಮ್ಮಂತ ರೈತರುಗಳು ನಾವು ಎಲ್ಲೋಗಿ ಜೀವನ ಮಾಡೋಣ ಸರ್? ಕೊನೆಗೆ ಏನಾಗುತ್ತೋ ಆಗ್ಲಿ, ಇಲ್ಲಂತೂ ಅಕ್ವೈರ್ ಮಾಡಿ ಟೌನ್ಶಿಪ್ ಮಾಡೋದಕ್ಕಂತ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೃಷ್ಣಮೂರ್ತಿ ಅಂತ, ಹರಿಸಂದ್ರ ಪಂಚಾಯಿತಿ.